ಹಾಯ್ ಹಲೋ ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಡೈಲಿ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಏನಾದರೂ ಹೇಳೋದಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಕೂಡ ಮಾಡಿ. ಮತ್ತು ಏನು ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಯಾರೋ ಒಬ್ಬರು ಸಬ್ಸ್ಕ್ರೈಬರು ಇದು ಮಾಡಿದರು, ಈ ಥರ ಮೆಸೇಜ್ ಟೈಪ್ ಮಾಡೋಕ್ಕಾಗತ್ತೆ, ನಾನು ಕೇಳಿ ಟೈಪ್ ಮಾಡೋಕ್ಕಾಗಲ್ವಾ ಅಂತ. ಸುಮಾರು ಅದೇ ಕ್ವೆಶ್ಚನಿಂಗಿಗೆ ಮೇಲ್ಗಡೆಯಿಂದ ಒಂದು 10 ಸತಿ ಅದಕ್ಕೆ ಆನ್ಸರ್ ಮಾಡ್ಕೊಂಡು ಬಂದಿದ್ದೀನಿ. ಅದೇ ಕ್ವೆಶ್ಚನ್ ಕೇಳಿದ್ರೆ ಎಷ್ಟು ಇರಿಟೇಟ್ ಆಗಿಬಿಡ, ನೀವೇ ಒಂದು ಸತಿ ಯೋಚನೆ ಮಾಡಿ. ಅಷ್ಟು ಬಿಟ್ಟು ಬೇರೆ ಏನಿಲ್ಲ, ಅಷ್ಟೊಂದು ದುರಾಂಕಾರ ಏನಿಲ್ಲ, ನೀವು ಕೇಳಿದ್ದಕ್ಕೆ ಆನ್ಸರ್ ಮಾಡದಿರೋ ಅಷ್ಟು, ಓಕೆನಾ? ಲೈಕ್ ಆ ಮೆಸೇಜಸ್ನೆಲ್ಲ ಒಂದು ಸತಿ ನೋಡಿ, ಆಮೇಲಿಂದ ಏನಾದರೂ ಕೇಳೋದಿದ್ರೆ ಕೇಳಿ, ಓಕೆ? ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲ ಹೇಗೆ ಶಾಪಿಂಗ್ ಮಾಡ್ತಾಯಿದ್ದೀರಾ? ನಂದೆಲ್ಲ ಶಾಪಿಂಗ್ ಮುಗೀತು. ಕ್ಲೀನಿಂಗ್ ಸ್ವಲ್ಪ ಬ್ಯಾಲೆನ್ಸ್ ಇದೆ, ಮೆಸ್ಸಿ ಕಾಣಿಸ್ತಾ ಇದೆಯಾ? ಅಡುಗೆ ಮನೇಲಿ ಸ್ವಲ್ಪ ಕ್ಲೀನ್ ಮಾಡೋಕ್ಕೆ ಹೋಗಿ ನೆನ್ನೆ ಸ್ವಲ್ಪ ಆಗಿದೆ, ಸ್ವಲ್ಪ ಸ್ವೆಲ್ಲಿಂಗ್ ಆಗಿದೆ. ನಾನು ಫುಲ್ಲಿ ಪ್ಲ್ಯಾಂಡು ಶಾರ್ಟ್ಸ್ ಹಾಕ್ತೀನಿ ಹೇಗೆ ಬಿದ್ದಿದ್ದೀನಿ ಅಂತ ಅದನ್ನು ವೀಡಿಯೋ ಮಾಡ್ತಾಯಿದ್ದೆ, ಕ್ಲೀನಿಂಗ್ ವೀಡಿಯೋ. ಈವ್ನಿಂಗ್ 6 o'clock ಹಾಕ್ತೀನಿ. ಲೈಕ್ ಸಿಕ್ಕಾಪಟ್ಟೆ ಪ್ಲ್ಯಾನ್ ಮಾಡ್ತೀನಿ, ಆದರೂ ಒಂಚೂರು ಸ್ಕಿಡ್ಡಾಗಿ ಬಿದ್ದು ನೋವಾಗಿದೆ. ಲೈಕ್ ಬೇಡ ಅಂತ ಸ್ಟಾಪ್ ಮಾಡಿದ್ದೀನಿ. ನಂಗೆ ಒಂಚೂರು ಏನಾದರೂ ಆದರೆ ಅದು ಪೇಯ್ನಿಗೆ ಇನ್ನಷ್ಟು ಜ್ವರ ಬರೋದು, ಆ ಥರದ್ದು ಸ್ಟಾರ್ಟ್ ಆಗಿದೆ. ದೆನ್ ಅದಕ್ಕೆ ಮಾಡ್ತಾಯಿಲ್ಲ. ಇವತ್ತು ಫುಲ್ ಕಂಪ್ಲೀಟ್ ರೆಸ್ಟ್, ನಾಳೆ ಸ್ಟಾರ್ಟ್ ಮಾಡಿಬಿಟ್ಟು ಎಲ್ಲ ಕ್ಲೀನ್ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ವಿಷಯ ಏನಂತ ಹೇಳಿದ್ರೆ, ಕಾರಣವಿಲ್ಲದ ಬಂಜತನ ಯಾಕೆ ಅಂತ ಗೊತ್ತಿಲ್ಲ, ಏನೋ ಅಂತ ಗೊತ್ತಿಲ್ಲ. ಎಲ್ಲಾದರೂ ಶಾಪಿಂಗಿಗೆ ಅಂತ ಹೋದರೆ ನನ್ನ ಫ್ರೆಂಡ್ಸು, ನನ್ನ ತಂಗಿ ಯಾರಾದರೂ ಬಂದರೆ, ಈ ಹೆಣ್ಮಗು ಏನಾದರೂ ಇದ್ದಿದ್ದರೆ ಇದರಲ್ಲಿ ಅರ್ಧ ಶಾಪ್ ಮಾಡ್ಕೊಂಡು ಹೋಗ್ತಿದ್ದೆ ಅಲ್ವಾ, ಆ ಥರದ್ದೆಲ್ಲ ಹೇಳ್ದಂಗೆ ನೋವಾಗುತ್ತೆ. ಗೊತ್ತಿಲ್ಲ, ಮಗಳು ಹುಟ್ಟಿದಿದ್ರೆ ಸ್ವಲ್ಪ ನನ್ನ ಥರನೇ ಇರಬೇಕಾಗಿತ್ತು ಅಂತ ನನಗೊಂದು ಆಸೆ. ನಾನು ತುಂಬ ಲೈಕ್ ಈ ಥರ ಇಲ್ಲಿಗೆ ಹೋಗ್ಬೇಕಾದ್ರೆ ಈ ಥರ ಡ್ರೆಸ್ಸು, ನಾರ್ಮಲ್ ಆಗಿರ್ಬೇಕಾದ್ರೆ ಈ ಥರ ಡ್ರೆಸ್ಸು, ನಂಗೆ ಆ ಥರದ್ದು ಒಂದು ಪರ್ಟಿಕ್ಯುಲರ್ ಇರುತ್ತೆ. ನನಗೆ ಟ್ರೆಂಡಿಂಗ್ ಇರುತ್ತೆ. ಆಮೇಲೆ ಮದುವೆ ಆದವ್ರು ಇದೇ ಥರ ಚೂಡಿದಾರ್ ಹಾಕ್ಕೊಂಡು ಓಡಾಡಬೇಕು, ಮದುವೆ ಆಗದಿಲ್ದವರು ಈ ಥರ ಪ್ಯಾಂಟ್, ಆ ಥರದ್ದೆಲ್ಲ ಇಲ್ಲ. ಮರ್ಯಾದೆಗೆ ಯಾವ ಥರ ಬೇಕಿದ್ರೂ ನಿಮ್ಮ ಇಷ್ಟಪಟ್ಟಿದ್ದ ಡ್ರೆಸ್ಗಳನ್ನ ನೀವು ಹಾಕ್ಕೊಂಡು ಓಡಾಡೋದು, ನಿಮ್ಮ ಖುಷಿಗೆ, ನಿಮ್ಮ ಕಂಫರ್ಟಬಲ್ಗೆ ನಿಮಗೆ ಇಷ್ಟ ಆಗುತ್ತೆ. ಮಗಳು ಹುಟ್ಟಿದಿದ್ರೆ ಮೇ ಬಿ ನಾನು ಚೈಲ್ಡ್ಹುಡ್ಡಲ್ಲಿ ನಮಗೆ ಸ್ವಲ್ಪ ಅಂತ ತುಂಬ ಚೆನ್ನಾಗೇನೂ ಇರಲಿಲ್ಲ, ನೆಮ್ಮದಿಯಾಗಿದ್ವಿ. ಈಗ ಇರೋಷ್ಟು ಇದಿಲ್ಲ. ಆವಾಗ ಮಗಳು ಹುಟ್ಟಿದಿದ್ರೆ ಇದನ್ನು ನಾನು ಏನೇನು ಮಾಡಬೇಕು, ನಾನು ಏನೇನು ಡ್ರೆಸ್ ಹಾಕಬೇಕು, ನಾನು ಏನೇನು ಮಾಡಬೇಕು, ಆ ಥರದ್ದೆಲ್ಲ ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ರು, ಇಲ್ಲ ಅಂತ ಹೇಳಬಾರ್ದು. ಈಗ ಇದಕ್ಕಿಂತ ಒಂದು ಸ್ಟೆಪ್ ಚೆನ್ನಾಗಿ ನೋಡ್ಕೋತೀನಿ ಅನ್ನೋದು ಒಂದು ಆಸೆ ಇತ್ತು. ಆದರೆ ಗೊತ್ತಿಲ್ಲ, ದೇವ್ರ ಡೆಸ್ಟಿನಿನೇ ಬೇರೆ ಇತ್ತು ಅಂತ ಅನಿಸುತ್ತೆ. ಫಸ್ಟ್ ಅಭಿನವ್ ಹುಟ್ಟಿದ ನನಗೆ, ಮೊದಲನೇ ಮದುವೆ ಆಗಿ ಫಸ್ಟ್ ಅಭಿನವ್ ಹುಟ್ಟಿದ ಮೊದಲನೇ ವರ್ಷನೇ, ಅದೇನು ಪ್ರಾಬ್ಲಮ್ ಏನೂ ಇರಲಿಲ್ಲ. ಎರಡನೇ ಮಗುಗೆ ಏನಾಯಿತು ಅಂತ ಗೊತ್ತಿಲ್ಲ, ಅದು ಒಂದು ನಂದೂ ಒಂದು ತಪ್ಪು, ಸಣ್ಣ ತಪ್ಪು ಏನಾಗುತ್ತೆ ಅಂದರೆ ದೊಡ್ಡದಾಗ್ಬಿಡುತ್ತೆ. ಏನಾಗುತ್ತೆ ಮುಂದೆ ಏನು ಮಾಡಬೇಕು ಅಂತ ಫಸ್ಟ್ ಯೋಚನೆ ಮಾಡಿರಲ್ಲ. 3.5 ವರ್ಷ ಆಗಿತ್ತು ಅವನು ಹುಟ್ಟಿ. ಆಮೇಲಿಂದ 4 ವರ್ಷ ಅಂದ್ಕೊಳ್ಳಿ, 3 ವರ್ಷ 7-8 ತಿಂಗಳಾಗಿತ್ತು. ಆಮೇಲೆ ಸೆಕೆಂಡ್ ಬೇಬಿ ಕ್ಯಾರಿಯಿಂಗ್ ಇದೆ. ಒಂದು 3 months ಆಗಿತ್ತು. ಹಾಸ್ಪಿಟಲ್ಗೆ ಹೋದ್ವಿ, 3 months ಆಗಿದೆ ಅಂತ. ಅಲ್ಲಿಗೆ ಹೋದರೆ 3 months ಇಲ್ಲ, 3 months ಆಗೋಷ್ಟು ಬೆಳೆದಿಲ್ಲ ಈ ಮಗು ಅಂತ. ನಾನು ಶಾಕಿಂಗ್. ನಾನು ತುಂಬ ಹೆಲ್ದಿಯಾಗಿ ಲೈಫ್ ಸ್ಟೈಲ್ನ ಮೇಂಟೈನ್ ಮಾಡ್ತಾಯಿದ್ದೆ. ನಂಗೆ PCOS, ಥೈರಾಯ್ಡ್, BP, ಶುಗರ್ ಏನೂ ಇರಲಿಲ್ಲ ನನಗೆ. ಅಭಿನವ್ ನಾರ್ಮಲ್ಲಾಗಿ ಹುಟ್ಟಿದ. ನನಗೆ ನಾರ್ಮಲ್ ಅಂದರೆ ನಾರ್ಮಲ್, ಏನೂ ತೊಂದರೆ ಇರಲಿಲ್ಲ. 5 ಗಂಟೆಗೆ ನೋವು ಕಾಣಿಸ್ತು, 8:30-9 ಗಂಟೆಗೆ ಹಾಸ್ಪಿಟಲ್ಗೆ ಹೋದ್ವಿ. 11-11:30ಗೆ ನಾರ್ಮಲ್ಲಾಗಿ ಹುಟ್ಟಿದ್ದ. ನಮ್ಮ ಚಿಕ್ಕಪ್ಪ ಇಡೀ ವಾರ್ಡಿಗೆ ತೂತ್ಪಡ ತೊಗೊಂಡು ಬಂದು ಹಂಚಿದ್ರು. ಏನೂ ತೊಂದರೆ ಇರಲಿಲ್ಲ ಅವನು ಹುಟ್ಟಿದಾಗ. ನನಗೆ ಎರಡನೇದು ಏನಾಯಿತು ಅಂತಲೇ ಗೊತ್ತಿಲ್ಲ. ಏನಾಯಿತು ಅಂತಲೇ ಗೊತ್ತಿಲ್ಲ ಅಂದಾಗ ಏನು ಹೇಳೋದೆ.
ಅವ್ನು ಹುಟ್ಟಿದ ಸಂತೋಷ ಆಯಿತು, ಆರಾಮಾಗಿದೆ, ಏನೂ ಪ್ರಾಬ್ಲಮ್ ಏನೂ ಇರಲಿಲ್ಲ. ಅಲ್ಲಿಗೆ ಮಾತಾಡೋಕ್ಕಾಗ್ತಾ ಇಲ್ಲ ನನಗೆ. ಮಗಳು ಬೇಕಾಗಿತ್ತು ಅಂತ ಆವಾಗವಾಗ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ ನನಗೆ. ಗೊತ್ತಿಲ್ಲ, ನಾನೀಗಿಂತ ಚೆನ್ನಾಗಿ ನೋಡ್ಕೊಳ್ತಾ ಇದ್ದೆ ಅಂತ ಅನಿಸುತ್ತೆ. ಲೈಕ್ ನಂಗೆ ವಾಯ್ಸ್ ಗಟ್ಟಿದೆ, ಮಾತಾಡ್ತೀನಿ ಜೋರಾಗಿ. ಅದೇ ಥರ ಒಬ್ಬಳು ಮಗಳು ಹುಟ್ಟಬೇಕಾಗಿತ್ತು ಅಂತ ನನ್ನ ಫ್ರೆಂಡ್ಸ್ ಎಲ್ಲ ಹೇಳೋದದ್ದೇ. ಮಗಳು ಇದ್ದಿದ್ದರೆ ನಿನ್ನ ಥರನೇ ರೆಬೆಲ್ ಆಗೊಂದು ಮಗು ಇರ್ತಾಯಿತ್ತು ಅಂತ. ಆ ಥರ ನೋಡ್ಕೊತಾ ಇದ್ನೋ ಏನೋ ಗೊತ್ತಿಲ್ಲ ನನಗೆ. ಬೆಳೆದಿಲ್ಲ ಅಂತ ಹೇಳಿದ್ರು ಅಷ್ಟೇ. ಮನೆಗೆ ಬಂದು ಯೋಚನೆ ಮಾಡಿದೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ. ಡಾಕ್ಟರ್ ಮಾತನ್ನ ಯಾವುದೇ ಕಾರಣಕ್ಕೂ ನಾವು ನೆಗ್ಲೆಕ್ಟ್ ಮಾಡಬಾರ್ದು. ನೆಗ್ಲೆಕ್ಟ್ ಮಾಡಿದ್ರೆ ಅದು ಅವ್ರು ಹೇಳಿದ ನಿಜನೇ ಇರ್ಬೋದು, ನಿಜ ಇಲ್ಲದೆ ಏನೂ ಇರ್ಬೋದು. ಏನಾದರೂ ಇದ್ದರೆ ಇನ್ನೊಂದು ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿ. ಲೈಕ್ ಒಬ್ಬರೇ ಡಾಕ್ಟ್ರು ಹತ್ರ ಕನ್ಸಲ್ಟ್ ಮಾಡಿ ಡಿಸಿಷನ್ ತೊಗೋಬೇಡಿ. ನಾನು ಮಾಡಿದ ತಪ್ಪನ್ನ ನೀವು ಮಾಡಿಬಿಡಿ. ಇನ್ನೊಬ್ಬರು ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡ್ಬೋದಾಗಿತ್ತು ನಾನು ಅವತ್ತು. ನಾನೇನು ಮಾಡಿದೆ, ಮನೆಗೆ ಬಂದೆ. ನಾನು ಅಭಿನವ್ಗೆ ಫಸ್ಟ್ ಇದೆಲ್ಲ ಅವ್ರ ಹತ್ರನೇ ತೋರಿಸಿದ್ದು. ಆ್ಯಕ್ಚುಲಿ ಅವರು ತುಂಬ ಫೇಮಸ್ ಡಾಕ್ಟರು ದೊಡ್ಡಬಳ್ಳಾಪುರಕ್ಕೆ. ನಾನು ಫಸ್ಟ್ ಒಂದು 6 ಮಂತ್ಸು ತುಮಕೂರಲ್ಲಿ ತೋರಿಸ್ದೆ. 5 ಮಂತ್ಸ್ ತೋರಿಸಿದೆ. 6 ಮಂತ್ಸಿಗೆ ಬರಬೇಡ ಅಂತ ಹೇಳಿದರು. ತುಂಬ ದೂರ ಆಗುತ್ತೆ, 1.5 hour ಜರ್ನಿ ಇತ್ತು. ಅವಾಗ ಇಷ್ಟು ಚೆನ್ನಾಗಿರಲಿಲ್ಲ, ರೋಡೆಲ್ಲ 2 ಗಂಟೆ ಆಗಿಬಿಡ್ತಿತ್ತು. ಬರಬೇಡ, ನೀನೇನಾದರೂ ಇದ್ದರೆ ಫೋನ್ ಮಾಡು ಅಂತ. ಅವ್ರು ಡಾಕ್ಟರ್ ನಂಗೆ ತುಂಬ ಚೆನ್ನಾಗಿ ಪರಿಚಯ ಇದೆ. ಫೋನ್ ಮಾಡು ಅಂತ. ಇಲ್ಲೂ ತೋರಿಸ್ತಾ ಇದ್ದೆ, ಅಲ್ಲೂ ತೋರಿಸ್ತಾ ಇದ್ದೆ. ಈ ಡಾಕ್ಟ್ರ್ ಹತ್ರ ಕಂಟಿನ್ಯೂ ಮಾಡಿದೆ. ಗೌರ್ಮೆಂಟ್ ಹಾಸ್ಪಿಟಲ್ ಡಾಕ್ಟ್ರೇ ಕಂಟಿನ್ಯೂ ಮಾಡಿದೆ ಅವ್ರ ಹತ್ರ. ಅವ್ರು ಹೇಳಿದ ಮೇಲೆ ಇನ್ನು ಸೆಕೆಂಡ್ ಒಪಿನಿಯನ್ ಇನ್ನೇನು ತಗೊಂಡ್ಲಿ. ತುಮಕೂರಲ್ಲಿ ತೋರಿಸ್ತಾ ಇದ್ನಲ್ಲ, ಅವ್ರ ಹತ್ರನಾದರೂ ಒಂದು ಸತಿ ಕನ್ಸಲ್ಟ್ ಮಾಡ್ಬೋದಾಗಿತ್ತೇನೋ. ನನಗೆ ಆ ಟೈಮಲ್ಲಿ ಹೊಳ್ದಿಲ್ಲ. ಪಾನಿಕಾಗಿ ಬರ್ದು ಅದೇ ಸಿಚುಯೇಷನ್ನ ಹ್ಯಾಂಡ್ಲ್ ಮಾಡಬೇಕಷ್ಟೆ. ಪಾನಿಕ್ ಆದಾಗ ಈ ಥರ ಯಾವಾಗಲೂ ಕೂತ್ಕೊಂಡು ಒಂದು ಹನಿ ಕಣ್ಣಲ್ಲಿ ನೀರು ಬರುತ್ತಲ್ಲ, ಆ ಥರ ಆಗುತ್ತೆ. ಸಿಚುವೇಶನ್ನ ಹೇಗೆ ಹ್ಯಾಂಡ್ಲು ಮಾಡಬೇಕು ಅಂತ ಫಸ್ಟ್ ಯೋಚನೆ ಮಾಡಬೇಕು. ಆ ಥರ ಯೋಚನೆ ಮಾಡದೇ ಇರೋದು ಈಗಿನ ಪಶ್ಚಾತ್ತಾಪಕ್ಕೆ ಕಾರಣ. ಆಯಿತು, ಹೋಗಿ ಬಂದೆ. ಡಾಕ್ಟರ್ ಬೇಡ ಅಂತ ಹೇಳಿಬಿಟ್ರು. ಹೋದ್ವಿ, ಅಬಾಟ್ ಮಾಡ್ಕೊಂಡ್ವಿ, ಮನೆಗೆ ಬಂದ್ವಿ. ಅಷ್ಟೇ. ಇನ್ನೇನೂ ಅದೇ ಆವಾಗಲೂ ಹೇಳ್ದಂಗೆ ನಂಗೆ ಇನ್ನೇನೂ ಪ್ರಾಬ್ಲಮ್ ಇಲ್ಲ. ಮತ್ತು ನಾನು ಡಾಕ್ಟರ್ ಹತ್ರ ಹೋಗಿಲ್ಲ. ಏನು ಅಂದರೆ ಸಣ್ಣ ಪುಟ್ಟ ನೆಗಡಿ ಜ್ವರ ಆ ಥರದಕ್ಕೆಲ್ಲ ಹೋಗ್ತಾ ಇರ್ತೀನಿ. ಡಾಕ್ಟ್ರನ್ನ ಸುಮ್ಮನೆ ಭೇಟಿ ಮಾಡಿ ಬರೋದು. ಅವ್ರು ಕೊಟ್ಟಿದ್ದು ಮಾತ್ರೆ ಗಿತ್ರೆ ಏನೂ ನುಂಗಲ್ಲ. ಅವೆಲ್ಲ ಹೀಗೆ ಹಾಗೆ ಬಿದ್ದು ಕ್ಲೀನ್ ಮಾಡಬೇಕಾದ್ರೆ ಅವ್ರು ಕೊಟ್ಟಿರೋ ಟ್ಯಾಬ್ಲೆಟ್ಸ್ ಏನೂ ತೊಗೊಳಲ್ಲ. ಇದೇನೋ ಲೈಕ್ ಇದ್ರ ಮಾತ್ರೆ ಅನ್ಸುತ್ತೆ, ಅದು ಏನದು ಗ್ಯಾಸ್ಟ್ರಿಕ್ ಮಾತ್ರೆ ಅಂತ ಅನಿಸುತ್ತೆ. ಲೈಕ್ ಏನಾದರೂ ಟ್ಯಾಬ್ಲೆಟ್ಸ್ ಕೊಟ್ಟಾಗ ಅದು ಜೊತೆಲಿ ಕೊಡ್ತಾರೆ. ಏನೂ ನುಂಗಲ್ಲ. ಹೋಗ್ಬಿಟ್ಟು ಮಾತಾಡ್ಸ್ಕೊಂಡು ಬರೋದು, ಡಾಕ್ಟ್ರು ಚೆನ್ನಾಗಿದ್ದಾರ ಅಂತ. ಅದೇ ಥರನೇ ಇತ್ತು ಅಷ್ಟೇ. ಬೇರೆ ಏನೂ ಇಲ್ಲ ಪ್ರಾಬ್ಲಮ್. ಬಂದೆ, ಮನೆಗೆ ಬಂದೆ. ಆಮೇಲೆ ಏನೂ ಪ್ರಾಬ್ಲಮ್ ಇಲ್ಲ, ನಾರ್ಮಲ್ ಆಗಿದ್ದೆ. ಟ್ಯಾಬ್ಲೆಟ್ಸ್ ಕೊಟ್ಟಿದ್ರು ನನಗೆ. ಆ್ಯಕ್ಚುಲಿ ಅಬಾಟ್ ಏನೂ ಮಾಡಿರಲಿಲ್ಲ. ಅದು ಬೇಬಿ ಬೆಳವಣಿಗೆ ಆಗಿರಲಿಲ್ವಲ್ಲ. ಅಷ್ಟೆ, ಮುಗೀತಲ್ಲಿಗೆ. ಲೈಫ್ ಎಂಡ್. ಇನ್ನು ಕ್ಯಾರಿಂಗ್ ಇಲ್ಲ, ಕನ್ಸೀವಿಂಗ್ ಇಲ್ಲ, ಏನೂ ಪ್ರಾಬ್ಲಮ್ ಇಲ್ಲ. ನಂಗೆ ಸೈಕಲ್ಸ್ ಯಾವುದೇ ಕಾರಣಕ್ಕೂ ಪ್ರಾಬ್ಲಮ್ ಇಲ್ಲ. ಓಕೆನಾ. 21, 22 ಆ ಥರ ಡೇಟ್ ಇರುತ್ತೆ. ಕೆಲವು ಸತಿ 19, 20, ಕೆಲವು ಸತಿ 22, 23. ಏನೂ ಪ್ರಾಬ್ಲಮ್ ಇರೋಲ್ಲ. ಲೈಕ್ ಡಿಪೆಂಡಿಂಗ್, ನಾವು ಊಟ ಮಾಡಿರಲ್ಲ, ತಿಂಡಿ ತಿಂದಿರಲ್ಲ, ಇಲ್ಲ ಏನೋ ಒಂದು ನೆಗಡಿ ಬರೋದಿರೋ ಜ್ವರ ಬಂದಿರುತ್ತೆ. ಅದಕ್ಕೆಲ್ಲ ಸಣ್ಣ ಪುಟ್ಟ ವೇರಿಯೇಷನ್ಸ್ ಎಲ್ಲ ಲೇಡೀಸಿಗೂ ಸಣ್ಣ ಪುಟ್ಟ ವೇರಿಯೇಷನ್ಸ್ ಇದ್ದೇ ಇರುತ್ತೆ. ಅಯ್ಯೋ ನಾನು ಈ ತಿಂಗಳು ಪೀರಿಯಡ್ಸೇ ಆಗಿಲ್ವಲ್ಲ, ಏನು ಮಾಡೋದಲ್ಲ, ಆ ಥರದ್ದು ಯಾವತ್ತೂ ನಾನು ಯೋಚನೆನೇ ಮಾಡಿಲ್ಲ ಲೈಫಲ್ಲಿ. ನಾನು ಆ ಥರದ್ದು ಇದ್ದಿದ್ದಾಗ್ಲೂ ಯಾವ ಥರ ಹೆಲ್ತ್ ಆಗಿದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಆ್ಯಕ್ಚುಲ್ ರಮ್ಯಾ ಅವ್ರು ಮಾತಾಡಿದ್ದು ನೋಡಿ ನಂಗೆ ಒಂದು ನಿಮಿಷ ಶಾಕ್ ಆಯಿತು. ಅಷ್ಟು ದೊಡ್ಡ ಸೆಲೆಬ್ರಿಟಿ, ಅವರು ನೋಡ್ಕೊಳ್ಳೋಕ್ಕೆ ಅಂತಲೇ ಒಂದಷ್ಟು ಜನ ಇರ್ತಾರೆ. ಅವ್ರದ್ದು ಹೆಲ್ತ್ಗೆ ಅಂತಲೇ ಒಂದಷ್ಟು ಏನೇನೋ ವಿಷಯ ಇರುತ್ತೆ. ಅವರು ಇಷ್ಟೇ ಊಟ ಮಾಡಬೇಕು. ಅದೇ ಆ ಥರದವ್ರಿಗೆ ಆ ಥರ ಪ್ರಾಬ್ಲಮ್ಸ್. ಇನ್ನು ನಮ್ಮಂಥವ್ರಿಗೆ ಕೇಳಬೇಕಾ ಅಂತ ಅನಿಸುತ್ತೆ. ಗೊತ್ತಿಲ್ಲ ಏನಾಗಿದೆ ಅಂತ. ಈಗ ಅನಿಸ್ತಾ ಇದೆ ಹೋಗಬೇಕು ಅನ್ಸತಿ ಹಾಸ್ಪಿಟಲ್ಗೆ ಅಂತ. ಯಾಕೆ ಹೋಗಲಿಲ್ಲ ಅಂತ ಅಂದರೆ, ಅಭಿನವ್ 3.5 ವರ್ಷ ಆಗಿತ್ತು ಆಲ್ರೆಡಿ, ಹೆಚ್ಚು ಕಮ್ಮಿ 4 ವರ್ಷ. ಮನೆ ಇರಲಿಲ್ಲ, ನಮ್ಮದು ಹಳಿ ಮನೆ ಇತ್ತು. ಅಭಿನವ್ ನಂಜುಂಡೇಶ್ವರ ಮನೆ ತುಂಬ ದೊಡ್ಡದಾಗಿತ್ತು.
ಆದರೆ ವ್ಯವಸ್ಥೆ ಏನೂ ಇರಲಿಲ್ಲ. ಲೈಕ್ ಹಳೆಯ ಮನೆ, ತುಂಬ ದೊಡ್ಡದು ಹಳೆಯದು ಮನೆ ಕಟ್ಟಬೇಕಾಗಿತ್ತು. ನಾವು ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿಬಿಟ್ವಿ. ಅದಕ್ಕೊಂದು 2-3 ವರ್ಷ ಹೊರಟೇ ಹೋಯಿತು. 2-3 ವರ್ಷ ಹೋಯಿತು. ಅಭಿನವ್ ಸ್ಕೂಲ್ಗೆ ಹೋಗೋದು, ಜಂಜಾಟ, ಅದು ಇದು ಏನೇನೋ, ಲೈಫಲ್ಲಿ ಡಿಸ್ಟರ್ಬೆನ್ಸು ಏನೇನೋ. ಹಾಗಾಗಿ ಈಗ ಅನಿಸ್ತಾ ಇದೆ ಒಂದು ಹೆಣ್ಮಗು ಬೇಕು ಅಂತ. ನಂಜುಂಡೇಶ್ವರಿಗೆ ಹೆಣ್ಮಕ್ಳು ಕಂಡ್ರೆ ತುಂಬ ಪ್ರೀತಿ. ಏನು ಮಾಡೋದು ಗೊತ್ತಿಲ್ಲ. ಒಂದು ಸತಿ ನಾನು ಮಾಡಿದ ತಪ್ಪನ್ನ ಯಾರೂ ಮಾಡಬೇಡಿ. ಒಂದು ಸತಿ ಏನಾದರೂ ಟೈಮಲ್ಲಿ, ಸರ್ಟನ್ ಟೈಮಲ್ಲಿ ತುಂಬಾ ಕಷ್ಟ ಆಗುತ್ತೆ. ಆ ಟೈಮ್ ಪೀರಿಯಡಲ್ಲಿ ಇನ್ನೊಂದು ಸತಿ ಇನ್ನೊಬ್ಬರು ಡಾಕ್ಟರ್ನ ನಮಗೆ ಈ ಥರ ಆಗಿತ್ತು, ಈ ಥರ ಮಾಡಬೇಕಾಗಿತ್ತು, ಈ ಥರ ಆಗಿದೆ ಅಂತ ಹೇಳಿಬಿಟ್ರಿದ್ದಿದ್ರೆ ಏನಾಗುತ್ತೆ ಅಂತ ಒಂದು ಸತಿ ಅವ್ರು ಹೇಳ್ತಾಯಿದ್ರು. ಲೈಕ್ ಇದೆಲ್ಲ ಪ್ರಾಬ್ಲಮ್, ಅದು ಪ್ರಾಬ್ಲಮ್ ಅಥವಾ ಏನೋ ಒಂದು ವಿಷಯ ಗೊತ್ತಾಗ್ತಾಯಿತ್ತು. ನನ್ನಂತೂ ಆ ವಿಷಯದಿಂದ ಕೆಲವು ಸತಿ ಮನೆ ಕ್ಲೀನ್ ಮಾಡಬೇಕಾದ್ರೆ ಏನೋ ಒಂದಷ್ಟು ಏನಾದರೂ ಸಿಗ್ತಾವಲ್ಲ, ಆ ಥರ ಪೇಯ್ನ್ ಆಗಿದೆ. ನೋಡೋಣ, ಒನ್ಸ್ ಡಾಕ್ಟರ್ಸ್ನ ವಿಚಾರಿಸೋಕ್ಕೆ ಯೋಚನೆ ಮಾಡ್ತೀನಿ. ನಂಜುಂಡೇಶ್ವರಿಗೆ ಹೇಳಿದೆ ಹೋಗಿ ಬರೋಣ ಹಾಸ್ಪಿಟಲ್ಗೆ, ಓಕೆ ಅಂತ ಹೇಳಿದ್ದಾರೆ. ಅವ್ರ ಪಾಪ ಯಾವತ್ತೂ ಬೇಡ ಆ ಥರದೆಲ್ಲ ಏನೇನು ಹೇಳಲ್ಲ ಅವರು. ನೋಡೋಣ, ದೇವರು ಆಶೀರ್ವಾದ ಇದ್ದರೆ. ಗೊತ್ತಿಲ್ಲ ನನಗೆ. ನಾನು ಮಾಡಿದ ತಪ್ಪನ್ನ ಯಾರೂ ಮಾಡಬೇಡಿ. ಸರ್ಟನ್ ಟೈಮಲ್ಲಿ ಹೋಗಿ ಹಾಸ್ಪಿಟಲಿಗೆ ತೋರಿಸ್ಕೊಳ್ಳಿ. ಈ ವ್ಲಾಗ್ ಕೂಡ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಯಾರ್ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನೆಕ್ಸ್ಟ್ ವ್ಲಾಗ್ ಜೊತೆಗೆ ನಾನು ನಿಮಗೆ ಸಿಗ್ತೀನಿ. ಬಾಯ್ ಬಾಯ್.